ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಟೋ ಎಕ್ಸ್ ಕನ್ನಡಿಗ ಫ್ರಮ್ ಮೈಸೂರು. Bro, you will cross that. Bro, you will cross that. ಸಿಗೋ ವಾಟರ್ ಫಾಲ್ಸ್ ಇದೇನೆ ಮಸ್ತ್. ಇಲ್ಲೆಲ್ಲ ಸ್ಪಿನ್ ಮಾಡ್ಬೋದು. ನಾವಿವಾಗ ಎಲ್ಲಿಗಪ್ಪ ಹೋಗ್ತಾ ಇದೀವಿ ಅಂದರೆ ಕೇರಳನಲ್ಲಿರೋ ಒಂದು ಏಜರ್ಕುಂಡ ವಾಟರ್ ಫಾಲ್ಸ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಲೋಕಲ್ಸ್ನ ಕೇಳಿದಾಗ ಗಾಯ್ಸ್ ತುಂಬ ಚೆನ್ನಾಗಿದೆಯಂತೆ ಪ್ಲೇಸು, ಮಸ್ಟ್ ವಿಸಿಟ್ ಪ್ಲೇಸ್ ಅಂದರು ಕೇರಳನಲ್ಲಿ. ಅದಕ್ಕೋಸ್ಕರ ಆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಪ್ಲೇಸ್ ಹೆಂಗಿದೆ ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ ಗಾಯ್ಸ್. ಪರ್ ಪರ್ಸನ್ಗೆ 100 ರುಪೀಸ್ ಟಿಕೆಟ್ ಇದೆ ಗಾಯ್ಸ್. ಆ್ಯಂಡ್ ಪರ್ ಹೆಡ್ಗೆ ಜೀಪ್ ಚಾರ್ಜಸ್ ಬಂದು 50 ರುಪೀಸ್ ಇದೆ. 2 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆಯಂತೆ. ಹೋಗುವಾಗ ಜೀಪ್ನಲ್ಲಿ ಬಿಡ್ತಾರೆ ಆ್ಯಂಡ್ ಬರುವಾಗ ಟ್ರಕ್ಕಿಂಗ್ ಮಾಡ್ಕೊ ಬರ್ಬೇಕಂತೆ. ಹೆಂಗಿದೆ ಪ್ಲೇಸ್ ಏನು ಅಂತ ಗೊತ್ತಿಲ್ಲ. ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ, ಹೋಗಿ ಅಂತ ಹೇಳಿದ್ರು. ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಮುಂದೆ ಏನು ಗೊತ್ತಾ, ಕೇರಳ ಇಷ್ಟೇ ಅನ್ಕೋ, ಒಂದು ಇಳಿದ್ರೆ ಪಾತಾಳ, ಹತ್ತಿದ್ರೆ ಲೋಕ ಮೇಲೆ. ಏನಿಲ್ಲ ಇಲ್ಲಿ ಕೇರಳ. ಮುಂದೆ JCP ಹೋಯ್ತೈತೆ. ಆ JCP ಏನಾರು ಹಿಂದೆ ಬಂದ್ರೆ ಎಲ್ಲ ಪಾತಾಳ. ಜೀಪ್ಗೆ ಪರ್ ಪರ್ಸನ್ಗೆ 50 ರುಪೀಸ್ ಕೊಡ್ಬೋದು. ಯಾಕಂದರೆ ನಾವೇ ಆಲ್ಮೋಸ್ಟ್ 1 ಕಿಲೋಮೀಟರ್ ಬಂದಿದ್ದೀವಿ ಜೀಪ್ನಲ್ಲಿ. ಇವಾಗಿನ್ನ ಮುಂದೆ ಆಫ್ ರೋಡಿಂಗ್ ಇದೆಯಂತೆ ಹೇಳ್ತಾ ಇದ್ದಾರೆ ಡ್ರೈವರು. ನೋಡ್ಬೇಕು ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ ಅನಿಸುತ್ತೆ. ಮಸ್ತ್ ಮಾತ್ರ ಇದೆ, ಜಾಲಿ ಇದೆ. ಹೇಳಿ ಕಪ್ಪೆಯವರೇ, ನಿಮ್ಮ ಅಭಿಪ್ರಾಯ ಹೇಳಿ. ರ್ಯಾಪಿಡ್ಲಿ ಅಣ್ಣ ಅಂತೂ ಬಡಿತವ್ರ ಹಾಕಂಡಿ. ಫುಲ್ ಶೇರಿಂಗ್. ಗಾಯ್ಸ್ ನಿಜ 50 ರೂಪಾಯಿ ಕೊಡ್ಬೋದು. ಜೀಪ್ ಎಕ್ಸ್ಪೀರಿಯನ್ಸ್ ಮಸ್ಟ್ ಮಾಡಿ, ಯಾಕಂದರೆ ಮಸ್ತಾಗಿದೆ. ಆಫ್ ರೋಡಿಂಗ್ ಅಂತುವೆ. Bro, you will cross that. Bro, you will cross that. You will cross that. ಮುಂದೆ ಹೋಗ್ತೀರಾ? ಮುಂದೆ ಹೆಂಗಿದೆ ದಾರಿ ಅಂದರೆ ಬಂಡೆ ಮೇಲೆ ನೀರು ಹರ್ಕೊ ಹೋಗ್ತಾ ಇದೆ. ಇದನ್ನು ದಾಟಿಸ್ಕೊಂಡು ಹೋಗ್ತಾರಂತೆ. ಮಸ್ತಾಗಿದೆ ಮಾತ್ರ ಪ್ಲೇಸ್ ಮಾತ್ರ. ಆಫ್ ರೋಡಿಂಗ್ ಅಂತೂ ಮಸ್ತಾಗಿದೆ. ಮಸ್ಟ್ ಕೊಡ್ಬೋದು 50 ರೂಪಾಯಿ ಪರ್ ಪರ್ಸನ್ಗೆ. ಜೀಪ್ ಎಕ್ಸ್ಪೀರಿಯನ್ಸ್ ಮಾಡಿ ಗೈಸ್, ಮರಿಬೇಡಿ. ಸಕ್ಕದಾಗಿದೆ ಗೈಸ್ ಮಾತ್ರ. ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಅನಿಸುತ್ತೆ. ಜೀಪ್ ಎಕ್ಸ್ಪೀರಿಯನ್ಸ್ ಯಾರೂ ಮರಿಬೇಡಿ, ಯಾಕಂದರೆ ಸಾಕಾಗಿದೆ ಮಾತ್ರ. ಆಫ್ ರೋಡಿಂಗು ಮತ್ತು ಇಲ್ಲಿ ಹತ್ತಿಸ್ತಾ ಇದ್ದಾರೆ. 2 ಕಿಲೋಮೀಟರ್ಸ್ ಬಂದಿದ್ದಾರೆ ಆಲ್ಮೋಸ್ಟು. ಇನ್ನೂ ಒಂದು ಸ್ವಲ್ಪ ದೂರ ಇದೆಯಂತೆ. ನೋಡ್ತಾ ಇದ್ದೀವಿ ಹೆಂಗಿದೆ ಪ್ಲೇಸ್ ಅಂತ. ನೀವೇ ನೋಡ್ತಾ ಇರ್ಬೋದು. ಮಸ್ತಾಗಿದೆ ಮಾತ್ರ ರೋಡು. ಈ ಜೀಪ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ವರ್ತ್. ಗಾಡೀಲಿ ಹೋಗ್ತೀವಿ ಅಂದರೆ ಗಾಡಿ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ನಾವು 50 ರೂಪಾಯಿ ಅಲ್ಲ ಕೊಡೋದ ಅಂದ್ಬಿಟ್ಟು ಬಂದು. ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಮಾಡಿ. ಎಲ್ಲ ಗಾಡಿ ಎಲ್ಲ ಇಲ್ಲಿಗೆ ತರಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಕಿಡ್ ಆದರೆ ಆಮೇಲೆ 50 ರೂಪಾಯಿ ಮುಖ ನೋಡಿದ್ರೆ ಆಮೇಲೆ 500 ರೂಪಾಯಿ 1000 ರೂಪಾಯಿ ನೀವೇ ಖರ್ಚು ಮಾಡ್ಕೋಬೇಕಾಯ್ತದೆ ನಿಮ್ಮ ಗಾಡಿಗೆಲ್ಲ. ಜೀಪಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಸಾಕಾಗಿದೆ. ಇರೋ ರಿವರ್ಸ್ ಹೊಡಿತಾವ್ರೆ. ಹೊಡೆದ್ರು ಗಾಯ್ಸ್ ಫಾಲ್ಸ್ ಮಾತ್ರ ಹೆಂಗಿದೆ ಅಂದರೆ ಸಕ್ಕದಾಗಿದೆ. ಇಲ್ಲಿ ಮುಂದೆ ಕಾಣ್ತಾರೋ ಇದರೊಳಗೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದಂತೆ. ಲೈಫ್ ಜಾಕೆಟ್ ಕೊಡ್ತಾರೆ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲೋಡಿ ಮೇಲೆ ಬಂದ್ಬಿಟ್ಟು ಕಂಡ್ರು. ಮಸ್ತ್ ಐತೆ ಮಾತ್ರ. ಫಸ್ಟ್ ಬೀಳೊಂದೇನು ಇಲ್ಲ, ಸೆಕೆಂಡ್ ಬೀಳೋದು ನೋಡ್ತಾರೆ ಹೆಂಗ್ ಗಾಬರಿ ಆಯ್ತಾನೆ ಅಂದರೆ. ಯಪ್ಪ ಬಿದ್ದು ನಕ್ಕಿದೀವಿ ನಾವೆಲ್ಲ ಈ ವಿಡಿಯೋ ನೋಡಿ. ಫಸ್ಟ್ ಸಿಗೋ ವಾಟರ್ ಫಾಲ್ಸ್ ಇದೇನೆ. ಮಸ್ತಾಗಿದೆ ಮಾತ್ರ. ಇನ್ನೂ 4 ವಾಟರ್ ಫಾಲ್ಸ್ ಇದೆ. ಹೆಂಗಿದೆ ಗೊತ್ತಿಲ್ಲ ಮಾತ್ರ. ನನಗೂ ಆ ಮಟ್ಟಕ್ಕೇನು ಸ್ವಿಮ್ಮಿಂಗ್ ಬರಲ್ಲ ಗಾಯ್ಸ್. ಆದರೆ ಇಲ್ಲಿರೋ ಲೈಫ್ ಗಾರ್ಡ್ ಹೇಳಿದ್ರು ಲೈಫ್ ಜಾಕೆಟ್ ಏನು ಮುಳುಗಲ್ಲ. 25 ಅಡಿ ಆಳ ಇದೆಯಂತೆ. ಆದರೂ ಹೆದರ್ಕೋಬೇಡಿ ಅಂತ ನಮ್ಮ ನೀರೊಳಗೆ ಬಿಟ್ಟು ನಾವು ಅಲ್ಲಿ ಆಟ ಆಡೋವರೆಗೂ ನಮ್ಮ ಜೊತೆನೇ ಇದ್ದರು. ವಾಟರ್ ಫಾಲ್ಸ್ ಮಾತ್ರ
ವಾಟರ್ ಫಾಲ್ಸ್ ನೋಡ್ಬೋದು. ಪ್ಲೇಸ್ ನೋಡ್ತಾ ಇದ್ದೀರಾ, ನಾವು ಮೇಲೆ ಸ್ವಿಮ್ ಮಾಡ್ತಾ ಇದ್ವಲ್ಲ ಅಲ್ಲಿಂದ ಇಲ್ಲಿವರೆಗೂ ಈ ವಾಟರ್ ಫಾಲ್ಸ್ ಇದೆ. ಇನ್ನು ಇದು 3ನೇದು ಇಲ್ಲಿ ಕೆಳಗಡೆ ಇದೆ. ಇಲ್ಲೇನು ಆಳ ಇಲ್ಲ, ಇಲ್ಲಿ ಬಂದು ಇಲ್ಲೂ ಸ್ವಿಮ್ಮಿಂಗ್ ಮಾಡ್ಬೋದು ನೀವು ಎಲ್ಲರೂ. ಇಲ್ಲೂ ಲೈಫ್ ಜಾಕೆಟ್ ಕೊಡ್ತಾರೆ, ಗಾರ್ಡ್ಸ್ ಇರ್ತಾರೆ. 150 ರೂಪಾಯಿಗೆ ಇಂಥ ಬಜೆಟ್ ಬರ್ತದೆ. ಸೇಫ್ಟಿ ಜಾಕೆಟ್ಸು, ಗಾರ್ಡ್ಸು, ಮಸ್ತ್ ಪ್ರಿಫರೆನ್ಸ್ ಇದೆ. ಹೆಂಗಿದೆ ಅಂದರೆ ದಾರಿ ಸೈಕ್. ಕೇರಳ ಬಂದರೆ ವಿಸಿಟ್ ಮಾಡಿ. ಮಾತ್ರ ವರ್ತು 150 ರೂಪಾಯಿ ವರ್ತಿದೆಲ್ಲ. ಕೇರಳಕ್ಕೆ ಬಂದರೆ ಈ ಸ್ಪಾಟ್ನ ಮಿಸ್ ಮಾಡೋಕೆ ಹೋಗ್ಬೇಡಿ. ಸೈಕ್ ಮಸ್ತಿದೆ ಮಾತ್ರ. ಈ ಬ್ರಿಡ್ಜು, ಈ ನದಿ ನೀರೆಲ್ಲ ಮೇಲಿಂದ ಫುಲ್ ಹರ್ಕೊ ಬರ್ತಾ ಇರುತ್ತೆ. ದುಡ್ಡು ಮಾತ್ರ ವರ್ತ್ ಇಲ್ಲಿ. ಒಬ್ರಿಗೆ 150 ರೂಪಾಯಿ. ಪ್ಲೇಸ್ ನೋಡಿದ್ರೆ ಸ್ಕೇರಿ ಆಗಿದೆ. ನಮ್ಮಮ್ಮಂಗೆ ಇವಾಗ ತೋರಿಸಿದ್ನಲ್ಲ ಹೆಂಗೆ ಉಗೀತವ್ರೆ. ಅಲ್ಲಿ ಹೋಗಿ ಏನು ಸಾಧಿಸ್ತೆ ಅಂತಾರೆ. ಈ ಏನಂತಾರೆ, ಜಲಪಾತದ ದಂಡೆಯಲ್ಲಿ ನಡ್ಕೊ ಹೋಗೋದೇ ಮಜಾ ಗುರು. ನೀರ್ದು ಸೌಂಡ್ ಕೇಳಿಸ್ತಾ ಇರ್ಬೇಕು ನಿಮಗೆ. ಮಸ್ತು ಮಾತ್ರ ಮಸ್ತು. ಆದರೆ ಇಲ್ಲಿ ಬರುವಾಗ ಹುಷಾರು, ಲೀಚಸ್ ತುಂಬ ಇದೆ. ಇಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಮೇಲೆ ನೋಡ್ಕೊಳ್ಳಿ, ನಿಮ್ಮ ಸ್ಲಿಪ್ಪರಲ್ಲಾಗಿರ್ಬೋದು, ನಿಮ್ಮ ಕಾಲಲ್ಲಾಗಿರ್ಬೋದು ಈ ಥರ ಲೀಚರ್ಸ್ಗಳು ಅಂಟ್ಕೊಂಡಿರ್ತವೆ. ಹುಷಾರು, ನೋಡಿದ್ರೆ ಗೊತ್ತೇ ಆಗಲ್ಲ. ಸ್ಯಾನಿಟೈಸರ್, ಡೆಟಾಯಿಲ್ ಇಂಥದನ್ನ ತಗೊಂಡು ಯೂಸ್ ಮಾಡ್ಕೊ ಬನ್ನಿ. ಇಲ್ಲ ಉಪ್ಪು. ಒಟ್ಟಿನಲ್ಲಿ ಒಂದು ಫಾರೆಸ್ಟ್ ಮಧ್ಯ ಒಳ್ಳೆ ನೇಚರ್ ಕ್ರಿಯೇಟ್ ಮಾಡೋರೆ. ನೇಚರ್ ಮಧ್ಯ ಫಾರೆಸ್ಟ್ ಕ್ರಿಯೇಟ್ ಮಾಡೋರೆ. ಪ್ಲೇಸ್ ಮಾತ್ರ ಸಗದಾಗಿದೆ, ಮಸ್ಟ್ ವಿಸಿಟ್ ಮಾಡ್ಬೋದು. ಯಾರೇ ಬಂದರೂ ವಿಸಿಟ್ ಮಾಡಿ. ಕೇರಳ ಕಡೆ ಬಂದಾಗ ಲೊಕೇಶನ್ನ ಬಂದು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ಕಲ್ಲೆಲ್ಲ ಜಾರುತ್ತೆ, ಹುಷಾರಾಗಿ ನೋಡ್ಕೊಂಡು ಇಳೀರಿ. ಬರುವಾಗ ಟ್ರಕ್ಕಿಂಗ್ ಮಾಡ್ಕೊಬನ್ನಿ, ಜೀಪಲ್ಲಿ ಹೋಗ್ಬಿಡಿ. ಟ್ರಕ್ಕಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ಜೀಪಲ್ಲಿ ಹೋಗುವಾಗ ಜೀಪಲ್ಲಿ ಹೋಗಿ ಅದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಾಕಾಗಿದೆ. ಮೇಲ್ಗಡೆ ಸ್ವಿಮ್ಮಿಂಗ್ಗೆ ಅಂತ ಲೈಫ್ ಜಾಕೆಟ್ ಕೊಡ್ತಾರೆ. ಈಜು ಬರದೇ ಇರೋರು ಕೂಡ ಆಡ್ಬೋದು. ಜಾರಲ್ಲ ಚಪ್ಪಲಿ. ಈ ಜಲ್ಲಿ ಕಲ್ಲುಗಳು ಐತಲ್ಲ ತಡೀತಿದೆ, ಚಪ್ಪಲಿ ಜಾರಲ್ಲ. ಸೇಫ್ಟಿನೂ ಐತೆ, ಜಾಗನೂ ಚೆನ್ನಾಗೈತೆ ಮಾತ್ರ. ಹಾಂ, ಆದರೆ ಫಸ್ಟ್ ಹೋಗಿದ್ದ ಪ್ಲೇಸ್ ತುಂಬ ಮೋಸ. ಅದೇ ಹೋಗ್ಬೋದು ಅಲ್ಲಿಗೆ. ಬೆಳಗ್ಗೆ ಒಂದು 6-7 ಹಾಂ ಬಿಡ್ತಾರೆ ಕಣ. ಅವ ಏನು ನೋಡ್ಲಿಲ್ವಾ, ಮೇಲ್ಗಡೆಯಿಂದ ಇಳಿತಾ ಇದ್ದ. ನಾವು ಏನೇನು ಹೇಳಿದಾಳು ಬ್ರೋ, 7:30 ಮಸ್ತ್ ಪ್ಲೇಸ್ ಅಂದ. ಇಲ್ಲೆಲ್ಲ ಸ್ವಿಮ್ ಮಾಡ್ಬೋದು. ಇಲ್ಲ ಅಂದರೂ ಒಂದು 5-6 ಕಡೆ ಐತೆ ಅಲ್ವಾ ಸ್ವಿಮ್ಮಿಂಗ್ ಪಾಯಿಂಟು. 5-6 ಕಡೆ 150 ರೂಪಾಯಿ. ಸೇಫ್ಟಿ ಜಾಕೆಟ್ ಇನ್ಕ್ಲೂಡೆಡ್. 150 ರೂಪಾಯಿ ಮೀನ್ಸ್ 50 ರೂಪಾಯಿ ಜೀಪ್ ಚಾರ್ಜು. ಫುಲ್ ಮೇಲೆ ಕರ್ಕೋಗ್ಬಿಡ್ತಾರೆ. ಅದಂತೂ ಮಸ್ತ್. ಕಲ್ಲೆಲ್ಲ ಸಕ್ಕತ್ ಜಾರುತ್ತೆ. ನೀರು ನೋಡಿದ್ರು ಹೆಂಗೆ ಹರ್ಕ ಬರ್ತೈತೆ ಅಂದರೆ, ಇದು 2 ಕಿಲೋಮೀಟ್ರಿಂದನೂ ಹರ್ಕ ಬರ್ತಾಯಿದೆ. ವಾಟರ್ ಮಾತ್ರ ಯಪ್ಪ, ಸೌಂಡು ಕಿವಿ ಒಂಥರ ಇಂಪಾಯ್ತೈತೆ ಈ ಸೌಂಡ್ ಕೇಳಿ. ನಮ್ಮನಲ್ಲಿ ನಾವು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತವ್ರು. ಎಷ್ಟು? 2 ಅವರ್ ಆರಾಮಾಗಿ ನಾವು ಹಾಂ, ಎಷ್ಟು ಅವರ್ ಬೇಕಾದ್ರೂ ಆಟ ಆಡ್ಬೋದು. ಒಟ್ಟಿನಲ್ಲಿ ಎಲ್ಲ ಚಾರ್ಜಸ್ ಸರಿ 150 ರೂಪೀಸ್ ಆಗ್ತದೆ. ಎಂಟ್ರಿ ಟಿಕೆಟ್ 100.
100 ಸಾಕು. ಅವ್ರು ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾ. 50 ಬೇಕಾಗೇ ಇರೋದು. ನೀವು ನಡ್ಕೊ ಹೋಗ್ತೀರಾ ಅಂದರೆ ವೇಸ್ಟು. ಹೋಗುವಾಗ ಎಂಟ್ರಿ ಟಿಕೆಟ್ 100 ತೊಗೊಂಡು 1 ಪರ್ಸನ್ಗೆ 50 ರುಪೀಸ್ ಜೀಪ್ ಚಾರ್ಜು ಕೊಟ್ಟರೆ ಜೀಪಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ ಮಸ್ತು ಮಾತ್ರ. ನಾವು ಫಸ್ಟ್ ಇಲ್ಲಿಂದ ಜೀಪಲ್ಲಿ ಹೋಗಿದ್ದು. ಇದು ಮಾತ್ರ ಮಸ್ತ್, ಅಲ್ಲಿಂದ ಇಲ್ಲಿವರೆಗೂ ಫಾಲ್ಸ್ ಇದು. ಪ್ಲೇಸ್ ನೀವೇ ನೋಡಿದ್ರಿ, ಹೆಂಗಿದೆ ಅಂತ ಹೇಳೋದೇ ಬೇಕಾಗಿಲ್ಲ. ಸಕ್ಕದಾಗಿದೆ ಮಾತ್ರ, ಮಸ್ಟ್ ವಿಸಿಟ್ ಪ್ಲೇಸು. ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಇದೆ ಮೋಟೋ ಎಕ್ಸ್ ಕನ್ನಡಿಗ ಅಂತ, ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಟೈಮ್ ಆಗಿರೋದ್ರಿಂದ 4 ಗಂಟೆ ಆಗಿದೆ. ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಡ್ರೈವಿಂಗ್ ಬೀಚ್ಗೆ ಹೋಗೋಣ ಅಂತ. ನೆಕ್ಸ್ಟ್ ಡ್ರೈವಿಂಗ್ ಬೀಚ್ಗೆ ಹೋಗ್ತಾಯಿದ್ದೀವಿ. ಡ್ರೈವಿಂಗ್ ಬೀಚ್ ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. Watch out guys, this is just a beginning. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.